ಹಲೋ ಫ್ರೆಂಡ್ಸ್, ಕೋಸ್ಟಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ನಾನಿವತ್ತು ಮಧ್ವಾಚಾರ್ಯರ ಜನ್ಮಸ್ಥಳವಾದ ಪಾಜಕ ಕ್ಷೇತ್ರಕ್ಕೆ ಬಂದಿದ್ದೀನಿ. ಇವತ್ತು ನಾನಿಲ್ಲಿ ನಿಮಗೆ ಮಧ್ವಾಚಾರ್ಯರಿಗೆ ಸಂಬಂಧಿಸಿದ ಹಾಗೆ ಬಹುಮುಖ್ಯವಾದ ಘಟನೆಗಳು ಹಾಗೂ ಜಾಗಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಈ ಪಾಜಕ ಕ್ಷೇತ್ರವು ಉಡುಪಿ ಶ್ರೀಕೃಷ್ಣ ಮಠದಿಂದ 13 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಗೆ ನೀವು ಆಟೋ ವ್ಯವಸ್ಥೆ ಮಾಡಿಕೊಂಡು ಬರಬಹುದು ಹಾಗೂ ಇಲ್ಲಿಗೆ ಕೆಲವು ಸಿಟಿ ಬಸ್ ವ್ಯವಸ್ಥೆ ಕೂಡ ಇದೆ. ಈ ಕ್ಷೇತ್ರ ಎಂಟರ್ ಆಗ್ತಿದ್ದ ಹಾಗೇ ನಮಗೆ ಒಂದು ಸುಂದರ ಕಲಾಕೃತಿಯ ಆವರಣ ಕಾಣಿಸುತ್ತೆ. ಫ್ರೆಂಡ್ಸ್, ನಾವು ಈ ದೃಶ್ಯದಲ್ಲಿ ಮಧ್ವಾಚಾರ್ಯರು ಅವರ ಚಿಕ್ಕ ವಯಸ್ಸಿನಲ್ಲಿ ಅಕ್ಷರಾಭ್ಯಾಸ ಮಾಡಿದಂತಹ ಕಲ್ಲನ್ನು ಕಾಣಬಹುದು. ಪುರಾಣ ಕಥೆಗಳ ಪ್ರಕಾರ ಹಿಂದೊಮ್ಮೆ ಮಧ್ವಾಚಾರ್ಯರ ತಂದೆ ಮಧ್ವಾಚಾರ್ಯರಿಗೆ ಅಕ್ಷರಾಭ್ಯಾಸ ಮಾಡಿಸಿದ್ರಂತೆ ಮೊದಲನೇ ದಿವಸ. ಎರಡನೇ ದಿವಸ ಮತ್ತೆ ಅದೇ ಅಕ್ಷರಗಳನ್ನು ಆ ಕಲ್ಲಿನ ಮೇಲೆ ಬರೆಸ್ತಿದ್ದಾಗ ಪುಟ್ಟ ಮಧ್ವಾಚಾರ್ಯರು ನೆನ್ನೆನೇ ಬರೆಸಿದ್ರಲ್ಲ ಈ ಅಕ್ಷರಗಳನ್ನು ಮತ್ತೆ ಇವತ್ತ್ಯಾಕೆ ಬರೆಸ್ತಿದ್ದೀರಾ ಅಂತ ಕೇಳಿದ್ರಂತೆ. ಅಷ್ಟು ತೀಕ್ಷ್ಣವಾಗಿತ್ತು ಅವರ ನೆನಪಿನ ಶಕ್ತಿ. ಈ ಅಕ್ಷರಾಭ್ಯಾಸ ನಡೆದ ಆವರಣದಿಂದ ಹೊರಗೆ ಬಂದ ತಕ್ಷಣ ನಮಗೆ ಕಾಣಸಿಗೋದೆ ಒಂದು ಬೃಹತ್ತಾದ ಹುಣಸೆ ಮರ. ಇದರ ಹಿನ್ನೆಲೆ ಏನಪ್ಪ ಅಂತಂದರೆ, ಒಂದು ದಿನ ಮಧ್ಯಾಹ್ನ ಮಧ್ವಾಚಾರ್ಯರ ತಂದೆ ತುಂಬ ಚಿಂತಾಕ್ರಾಂತರಾಗಿರ್ತಾರೆ. ಕಾರಣ, ಅವರು ಒಬ್ಬ ಶೆಟ್ಟಿಯ ಹತ್ರ ಸಾಲ ಪಡೆದಿರ್ತಾರೆ. ಹಾಗೆ ಅದನ್ನು ಹೇಗೆ ಹಿಂದಿರುಗಿಸೋದು ಅಂತ ತುಂಬ ಚಿಂತೆಯಿಂದ ಇರ್ತಾರೆ. ಆ ಶೆಟ್ಟಿ ಮನೆಗೆ ಬಂದು ದುಡ್ಡು ಕೊಡಲೇಬೇಕು ಅಂತ ಹಠ ಮಾಡ್ತಾ ಇರ್ತಾನೆ. ಪುಟ್ಟ ಮಧ್ವಾಚಾರ್ಯರು ಇದನ್ನು ಗಮನಿಸ್ತಾರೆ. ಅವರು ಈ ಜಾಗದಲ್ಲಿ ಬಿದ್ದಿದ್ದ ಒಂದು ಹುಣಸೆ ಬೀಜಗಳನ್ನೇ ತೆಗೆದುಕೊಂಡು ಹೋಗಿ ಆ ಶೆಟ್ಟಿಗೆ ಕೊಡ್ತಾರೆ. ಆಶ್ಚರ್ಯ ಏನಪ್ಪ ಅಂತಂದರೆ, ಅಷ್ಟು ಕ್ರೋಧದಲ್ಲಿದ್ದ ಆ ಶೆಟ್ಟಿ ಆ ಹುಣಸೆ ಬೀಜಗಳನ್ನು ತೆಗೆದುಕೊಂಡು ಹೊರಟೇ ಹೋಗ್ತಾರೆ. ಇದರ ಭಾವಾರ್ಥ ಏನಪ್ಪ ಅಂದರೆ, ಅಂದಿನ ದಿನ ಮಧ್ವಾಚಾರ್ಯರು ಆತನಿಗೆ ಕೊಟ್ಟಿದ್ದು ಹುಣಸೆ ಬೀಜವಲ್ಲ, ಅದು ಒಂದು ಮೋಕ್ಷದ ಬೀಜ. ಆ ಒಂದು ಮೋಕ್ಷದ ಬೀಜದಿಂದ ಆನಂದ, ತೃಪ್ತಿ, ವೈರಾಗ್ಯ ಎಂಬ ಹೂವುಗಳು ಅರಳಲು ಪ್ರಾರಂಭಿಸಿತ್ತು. ಇದಕ್ಕೆ ಸಾಕ್ಷಿಯಾಗಿರುವುದೇ ಈ ಹುಣಸೆ ಮರ. ಈ ಹುಣಸೆ ಬೀಜ ನೀಡಿದ ಸ್ಥಳ ಅಂತಲೇ ಇದು ಇಂದಿಗೂ ಪ್ರಸಿದ್ಧಿಯಾಗಿದೆ. ಗೆಳೆಯರೇ, ಈಗ ನಾನು ನಿಮಗೆ ಒಂದು ಬಹು ಆಶ್ಚರ್ಯಕರ ಹಾಗೂ ಕುತೂಹಲಕಾರಿ ಘಟನೆಯೊಂದನ್ನು ಹೇಳ್ತೀನಿ. ಚಿಕ್ಕ ವಯಸ್ಸಿನಲ್ಲಿ ಮಧ್ವಾಚಾರ್ಯರ ತಾಯಿ ಮಧ್ವಾಚಾರ್ಯರನ್ನ ಕರೆದು, ನಾನು ಇಲ್ಲೇ ಕೆಲಸಕ್ಕೆ ಹೋಗ್ಬಿಟ್ಟು ಬರ್ತೀನಿ, ನೀನು ಇಲ್ಲೇ ಮೊಸರು ಹಾಗೂ ಹಾಲಿನ ಪಾತ್ರೆಯನ್ನು ನೋಡಿಕೊಳ್ತಾ ಕಾವಲಿರು ಅಂತ ಹೇಳಿಬಿಟ್ಟು ಹೋಗಿರ್ತಾರಂತೆ. ಆದರೆ ಮಧ್ವಾಚಾರ್ಯರು ಆಟಕ್ಕೆ ಹೋಗೋ ಅವಸರದಲ್ಲಿ 2 ಕಲ್ಲುಗಳನ್ನು ತೆಗೆದುಕೊಂಡು ಆ ಮೊಸರು ಹಾಗೂ ಹಾಲಿನ ಪಾತ್ರೆ ಮೇಲೆ ಮುಚ್ಚಿ ಆಟಕ್ಕೆ ಹೋಗ್ತಾರಂತೆ. ಇದರಲ್ಲೇನು ದೊಡ್ಡ ವಿಷಯ ಅಂತ ನೀವು ಕೇಳಬಹುದು. ಆ ಪುಟ್ಟ ವಯಸ್ಸಿನಲ್ಲಿ ಮಧ್ವಾಚಾರ್ಯರು ಎತ್ತಿ ಇಟ್ಟ ಆ ಕಲ್ಲುಗಳ ತೂಕ ಸರಿಸುಮಾರು 100 kgಗೂ ಅಧಿಕವಾಗಿತ್ತು. ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ಅಷ್ಟು ದೊಡ್ಡ ಗಾತ್ರದ ಕಲ್ಲುಗಳನ್ನು ಇಟ್ಟು ಹೋಗಿದ್ರು ಅಂದರೆ ಇದು ಅವರ ಪವಾಡವನ್ನು ನಮ್ಮೆಲ್ಲರಿಗೂ ತೋರಿಸುತ್ತೆ. ಈಗ ನಾನು ಹೇಳೋಕ್ಕೆ ಹೊರಟಿರೋದು ಬಹು ಸ್ವಾರಸ್ಯಕರವಾದ ಒಣಕೋಲು ಚಿಗುರದ ಕಥೆ. ಮಧ್ವಾಚಾರ್ಯರಿಗೆ ಆಗ ತಾನೇ ಉಪನೀತವಾಗಿತ್ತು ಮತ್ತು ಅಂದಿನ ದಿನ ಅವರು ದಂಡಪಾಣಿಯಾಗಿ, ಅಂದರೆ ಕೈಯಲ್ಲಿ ಒಂದು ಕೋಲು ಹಿಡಿದುಕೊಂಡು ಓಡಾಡ್ತಿದ್ರಂತೆ. ಇದನ್ನು ಗಮನಿಸಿದವರ ತಂದೆ ಕೇಳಿದ್ರಂತೆ, ಏನಕ್ಕೆ ರೀತಿ ಕೋಲು ಹಿಡ್ಕೊಂಡು ಓಡಾಡ್ತಾ ಇದೆಯಾ ಅಂತಂದ್ಬಿಟ್ಟು. ಆವಾಗ ಮಧ್ವಾಚಾರ್ಯರು ಉತ್ತರಿಸಿದ್ರಂತೆ, ನಾನು ಮುಂದೆ ವೈಷ್ಣವ ಮತವನ್ನು ಪ್ರತಿಷ್ಠಾಪಿಸ್ತೀನಿ ಅಂತ. ಅದಕ್ಕೆ ಅವರ ತಂದೆ ಗಹಗಹಿಸಿ ನಕ್ಕಿ, ನಿನ್ನ ಕೈಲಿ ಒಂದು ಒಣಕೋಲು ಯಾವಾಗ ಚಿಗುರುತ್ತೋ ಆವಾಗ ಮಾತ್ರ ಇದು ಸಾಧ್ಯ ಅಂತ ಹೇಳಿ ಹೊರಟೋದ್ರಂತೆ. ತಕ್ಷಣವೇ ಆ ವಾಸುದೇವ ಅವರ ಕೈಲಿದ್ದ ಆ ಒಂದು ಕೋಲನ್ನು ನೆಟ್ಟು ಅದಕ್ಕೆ ನೀರು ಎಲ್ಲವನ್ನು ಹಾಕಿ ಪೋಷಿಸಿದ್ರಂತೆ. ಆ ಕೆಲ ಕಾಲದಲ್ಲೇ ಆ ಒಣಕೋಲು ಚಿಗುರಿ ದೊಡ್ಡ ಹೆಮ್ಮರವಾಗಿ ಬೆಳೀತಂತೆ. ಫ್ರೆಂಡ್ಸ್, ನಾವು ಈಗ ನೋಡ್ತಾ ಇರೋದೇ ವಾಸುದೇವ ತೀರ್ಥ. ಈ ಒಂದು ತೀರ್ಥಕ್ಕೆ ವಾಸುದೇವ ತೀರ್ಥ ಅಂತ ಹೆಸರು ಯಾಕೆ ಬಂತು? ಇದರ ಹಿಂದೆ ಒಂದು ಸ್ವಾರಸ್ಯಕರವಾದ ಕಥೆ ಇದೆ. ಚಿಕ್ಕ ವಯಸ್ಸಿನಲ್ಲಿ ಮಧ್ವಾಚಾರ್ಯರು ಸ್ನಾನಕ್ಕೆ ತುಂಬ ದೂರ ಹೋಗಬೇಕಾಗಿ ಬಂತು ಅಂತ ಅವರ ತಾಯಿಗೆ ಬಹಳ ಆತಂಕ ಇರುತ್ತೆ. ಕ್ಷೇತ್ರದ ಪ್ರಕಾರ ಈ ಪಾಜಕದ ಸುತ್ತ ಧನುಷ್ ತೀರ್ಥ, ಪರಶುತೀರ್ಥ, ಬಾಣತೀರ್ಥ ಮತ್ತು ಗದಾತೀರ್ಥ ಅಂತ 4 ತೀರ್ಥಗಳಿವೆ. ಈ ಒಂದು ಆತಂಕನ ಅವರ ತಾಯಿ ವ್ಯಕ್ತಪಡಿಸಿದಾಗ ಮಧ್ವಾಚಾರ್ಯರು ಅವರ ಬಾಣದ ಮೂಲಕ ಈ 4 ತೀರ್ಥಗಳ ನೀರನ್ನು ಸಂಗಮಿಸಿ ಒಂದು ಕ್ಷೇತ್ರದಲ್ಲಿ, ಅದು ಈ ವಾಸುದೇವ ತೀರ್ಥ ಅಂತ ಮಾಡಿ ಈ ಕ್ಷೇತ್ರದಲ್ಲಿ ನೀರನ್ನು ಸಂಗಮಿಸ್ತಾರೆ. ಇದಕ್ಕೆ ವಾಸುದೇವ ತೀರ್ಥ ಅಂತ ಹೆಸರು ಬಂತು. ಯಾವಾಗ ಇವರ ತಾಯಿ ಇದರ ಒಂದು ಪಾವಿತ್ರ್ಯದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ರೋ, ಪಕ್ಕದಲ್ಲೇ ಒಂದು ಅರಳಿ ಮರವನ್ನು ಉಲ್ಟಾ ನೇತಾಕಿ ಅದು ಚಿಗುರುವಂತೆ ಮಾಡಿ ಈ ನೀರಿನ ಮೂಲಕ ಅದರ ಒಂದು ಪಾವಿತ್ರ್ಯತೆಯನ್ನು ಸಾಬೀತುಪಡಿಸ್ತಾರೆ ಮಧ್ವಾಚಾರ್ಯರು. ಈ ಒಣಕೋಲು ಚಿಗುರಿದ ಆವರಣದಲ್ಲೇ ನಮಗೊಂದು ಮುದ್ದಾದ ಒಂದು ತಾವರೆ ಹೂ ಕಾಣಿಸ್ತು. ಅದನ್ನು ನೋಡಲಿಕ್ಕೆ 2 ಕಣ್ಣು ಸಾಲದಿತ್ತು. ಹಾಗೆಯೇ ನಮಗೆ ಚಿಕ್ಕ ಪುಟ್ಟ ಕೀಟಗಳು ಸಹ ಕಾಣಿಸ್ತಾ ಇದ್ವು. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಸೆಂಟಿಪೀಡ್ ಅಂತ ಕರಿತೀವಿ.